ಇನ್ನು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಯಾವ ಖಾತೆ ಅನ್ನುವಂಥ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಈವರೆಗೂ ಕೂಡ ಲೋಕಭವನ ತಲುಪಿಲ್ಲ ಪಟ್ಟಿ. ಖಾತೆ ಹಂಚಿಕೆಯ ಮಾಹಿತಿ ಬಹಿರಂಗವಾಗಿದೆ, ಅಂದ್ರೆ ಒಂದು ಅಂದಾಜು ಪಟ್ಟಿ ರಿಲೀಸ್ ಆಗಿದೆ, ಲೋಕಭವನಕ್ಕೆ ತಲುಪಿಲ್ಲ. ಮತ್ತೆ ಬದಲಾವಣೆಗಳಾಗತ್ತಾ ಅನ್ನುವಂಥ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಈಗ ರಿಲೀಸ್ ಆಗಿರುವಂಥ ಅಥವಾ ಈಗ ಕಾಣಿಸ್ತಾ ಇರುವಂಥ ಈ ಪಟ್ಟಿ ಏನಿದೆ, ಇದರಲ್ಲಿ ಮತ್ತೆ ಬದಲಾವಣೆಯ ಸಾಧ್ಯತೆಗಳಿದಾವೆ ಅಂತ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಯಡಿಯೂರಪ್ಪ ಅವರಿಗೆ ಈ ಸಮಸ್ಯೆಯಾಗಿತ್ತು. ಖಾತೆ ಹಂಚಿಕೆ ಮಾಡಿ ಮೂರು ಬಾರಿ ಒಂದೇ ದಿನ ಬದಲಾದಂಥ ಉದಾಹರಣೆ ಇತ್ತು. ಅಂಥದ್ದೇ ಸಿಚುವೇಶನ್ ಅಂತ ಇದು. ಯಾವ ಕ್ಷಣದಲ್ಲಿ ಯಾರ ಖಾತೆಯಾದರೂ ಬದಲಾಗಬಹುದು ಅಂತ. ರಕ್ಷಿತ್, ಸದ್ಯದ ಬೆಳವಣಿಗೆ ನೋಡಿದರೆ ಒಂದಷ್ಟು ಕರೆಕ್ಷನ್ಸ್ಗಳಾಗ್ತಾ ಇದೆ. ಫೈನಲ್ ಪಟ್ಟಿಯನ್ನು ಲೋಕಭವನಕ್ಕೆ ತಲುಪಿಲ್ಲ. ಹೀಗಾಗಿ ಒಂದಷ್ಟು ಬದಲಾವಣೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಬಹುಶಃ ಬದಲಾವಣೆಗಳು ಆಗತ್ತೆ ಎನ್ನುವಂತಹ ಮಾಹಿತಿ ಈಗ CM ಆಪ್ತ ಮೂಲಗಳಿಂದ ಬರ್ತಾ ಇದೆ. ಈಗ ಖಾದರ್ ಅವರಿಗೆ ಆರೋಗ್ಯ ಖಾತೆಯನ್ನು ಮೊದಲು ಕೊಡಲಾಗಿತ್ತು. ಈಗ ಜಮೀರ್ ಅವರ ಬಳಿ ಇದ್ದ ಅಲ್ಪಸಂಖ್ಯಾತ ಖಾತೆಯನ್ನು ವಾಪಸ್ ಪಡೆದು ಖಾದರ್ ಅವರಿಗೆ ಹಂಚಿಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಎರಡು ಪ್ರಮುಖ ಖಾತೆಗಳನ್ನು ಖಾದರ್ ಅವರಿಗೆ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆರೋಗ್ಯ ಇಲಾಖೆಯನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಮುನಿಯಪ್ಪ ಅವರು ಪಟ್ಟು ಹಿಡಿದು ಸಮಾಜ ಕಲ್ಯಾಣ ಖಾತೆಯನ್ನು ಪಡೆದಿದ್ದಾರೆ. ಸಮಾಜ ಕಲ್ಯಾಣ ಖಾತೆಗಾಗಿ ನರೇಂದ್ರ ಸ್ವಾಮಿ ಮತ್ತು ಶಿವರಾಜ್ ತಂಗಡಗಿ ಇಬ್ಬರು ಕೂಡ ತೀವ್ರ ಪೈಪೋಟಿಯನ್ನು ಒಡ್ಡಿದ್ರು. ಹೈಕಮಾಂಡ್ನ ಮುಂದೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗೂ ಕೂಡ ಒತ್ತಾಯ ಮಾಡಿದ್ರು. ಸಹಜವಾಗಿ ಈಗ ನರೇಂದ್ರ ಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಸಮಾಜ ಕಲ್ಯಾಣ ಖಾತೆಯ ನಿರೀಕ್ಷೆಯಲ್ಲಿ ಇದ್ದಂಥವ್ರು ಈಗ ಮುನಿಯಪ್ಪ ಅವರಿಗೆ ಆ ಖಾತೆ ಕೊಟ್ಟಿರೋದ್ರಿಂದ ನರೇಂದ್ರ ಸ್ವಾಮಿ ಅವರು ಸಮಾಧಾನ ಮಾಡಲಿಕ್ಕೆ ಯಾವ ಖಾತೆ ಹಂಚಿಕೆ ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಈಗ ಬಹಿರಂಗ ಆಗಿರ್ತಕ್ಕಂತಹ ಖಾತೆಗಳ ಪಟ್ಟಿ ನರೇಂದ್ರ ಸ್ವಾಮಿ ಅವರಿಗೆ ಯಾವ ಖಾತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದಷ್ಟು ಕರೆಕ್ಷನ್ ಮಾಡುವಂಥ ಕೆಲಸ ಈಗ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ಸಮಾಧಾನಕರ ಏನು ಅಂದರೆ, ಅಂತಿಮ ಪಟ್ಟಿ ಆದಮೇಲೆ ಕರೆಕ್ಷನ್ಸ್ಗಳಾದರೆ ಇನ್ನೂ, ಯಾಕೆಂದರೆ ಕಳೆದ ಬಾರಿ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆ ನೋಡಿದ್ದೀವಿ. ಮಂಕಾಳ ವೈದ್ಯವರ ಹೆಸರು ಅಂತಿಮ ಪಟ್ಟಿಯಲ್ಲಿ ಇತ್ತು. ತದನಂತರ ಅವರ ಹೆಸರನ್ನು ತೆಗೆದು SS ಮಲ್ಲಿಕಾರ್ಜುನ ಅವರಿಗೆ ಅವಕಾಶ ಮಾಡಿಕೊಟ್ರು. ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನವನ್ನೇ ತೆಗೆದುಕೊಳ್ಳಲಿಲ್ಲ, ಅವ್ರದ್ದು ಫೈನಲ್ ಪಟ್ಟಿಯಲ್ಲಿ ಇದ್ರೂ ಕೂಡ ಈ ಥರದ ಬೆಳವಣಿಗೆಯನ್ನು ನೋಡಿದ್ದೀವಿ. ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆ ಆದ ಮೇಲೆ ಬದಲಾವಣೆ ಮಾಡೋದು ಸರಿಯಲ್ಲ ಅನ್ನುವ ಕಾರಣಕ್ಕಾಗಿ ಇನ್ನು ಲೋಕಭವನ ಕಳಿಸುವುದಕ್ಕಿಂತ ಮುಂಚಿತವಾಗಿ ಈ ಕರೆಕ್ಷನ್ಸ್ಗಳಿಗೆ CM ಮುಂದಾಗಿದ್ದಾರೆ. ಹೈಕಮಾಂಡ್ನ ಕನ್ಸಲ್ಟೇಷನ್ ಮಾಡಿ ಅಂತಿಮ ಪಟ್ಟಿಯನ್ನು ಲೋಕಭವನಕ್ಕೆ ಕಳಿಸ್ಕೊಡ್ತಾರೆ. ಸದ್ಯಕ್ಕೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ಕರೆಕ್ಷನ್ ಪ್ರಕ್ರಿಯೆ ನಡೀತಾ ಇದೆ. ಈ ಕರೆಕ್ಷನ್ನಲ್ಲಿ ಯಾರ್ಯಾರ್ದು ಖಾತೆಗಳು ಅದ್ರ ಬದಲಾಗುತ್ತೋ ಅಥವಾ ಈ ಹಿಂದೆ ಇದ್ದಂಥವ್ರದ್ದು ಏನಾದರೂ ಬದಲಾವಣೆಗಳಾಗತ್ತಾ ಅಥವಾ ಈಗ ಹಂಚಿಕೆಯಾಗಿರೋದ್ರಲ್ಲೇ ಏನಾದರೂ ಬದಲಾವಣೆ ಮಾಡಿಕೊಡ್ತಾರಾ? ಒಂದಂತೂ ಸ್ಪಷ್ಟ, ಈಗ ಬಹಿರಂಗಗೊಂಡಿರ್ತಕ್ಕಂಥ ಮಾಹಿತಿಯಲ್ಲಿ ಬಹುತೇಕ ಎಲ್ಲ ಖಾತೆಗಳು ಅವರಿಗೆ ಹಂಚಿಕೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೆಲವರಿಗೆ ಕರೆ ಮಾಡಿ ಈ ಖಾತೆ ನಿಮಗೆ ಹಂಚ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೆಲವರಿಗೆ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥವ್ರ ವಿಚಾರದಲ್ಲಿ ಮಾತ್ರ ಇನ್ನೂ CM ಯಾರಿಗೂ ಕರೆ ಮಾಡಿಲ್ಲ. ಆ ಕರೆಕ್ಷನ್ಸ್ ಮಾಡುವಂಥ ಕೆಲಸಗಳು ಈಗ ಆಗ್ತಾ ಇದೆ. ಅಂದರೆ ಅಧಿಕೃತವಾಗಿ ಪಟ್ಟಿ ಘೋಷಣೆ ಆದಮೇಲೆ ಅಥವಾ ರಾಜಭವನಕ್ಕೆ ತಲುಪಿದ ಮೇಲೆ ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅನ್ನುವ ಕಾರಣಕ್ಕಾಗಿ ಮೊದಲೇ ಬದಲಾವಣೆ ಮಾಡಿಕೊಂಡು ಹೈಕಮಾಂಡ್ನ ಕನ್ಸಲ್ಟ್ ತೆಗೆದುಕೊಂಡು ಅಂತಿಮವಾಗಿ ಪಟ್ಟಿಯನ್ನು ಲೋಕಭವನಕ್ಕೆ ರವಾನೆ ಮಾಡಲಾಗುತ್ತೆ. ಇಲ್ಲಿಯೇ ತನಕ ಇನ್ನೂ ಲೋಕಭವನಕ್ಕೆ ಪಟ್ಟಿ ರವಾನೆ ಆಗಿಲ್ಲ. ಅವರು ಕೂಡ ಪಟ್ಟಿ ರವಾನಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಲೋಕಭವನಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕೃತವಾಗಿ ಇನ್ನೂ ಕೂಡ ಪಟ್ಟಿ ರವಾನೆ ಆಗಿಲ್ಲ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.